2027ರಲ್ಲಿ ಒಟ್ಟು 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀವಿ. 9 ಲಕ್ಷ ಹೆಕ್ಟೇರ್ ಗುರಿ ಅಂದರೆ ಹಿಂದಿನ ವರ್ಷಗಳದ್ದೇನಿದೆ ಅದನ್ನು ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಸೊ ತೀರಾ ಜಾಸ್ತಿನೂ ಇಲ್ಲ, ತೀರಾ ಕಡಿಮೆನೂ ಇಲ್ಲ. ನಮ್ಮ ವಾಡಿಕೆ ಏನಿದೆ ಅದ್ರ ಪ್ರಕಾರನೇ ಒಂದು 8,90,000 ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ತೊಗರಿ ಗುರಿ ಇರುವಂಥದ್ದು 6.3 ಲಕ್ಷ ಹೆಕ್ಟೇರು, ಹೆಸರು 0.54 ಲಕ್ಷ ಹೆಕ್ಟೇರು, ಉದ್ದು 0.25 ಲಕ್ಷ ಹೆಕ್ಟೇರ್, ಸೋಯಾಬೀನ್ 0.23 ಲಕ್ಷ ಅಂದರೆ 23,000 ಹೆಕ್ಟೇರ್. ಆಮೇಲೆ ಹತ್ತಿ, ಅದು ಈಗ ಜಾಸ್ತಿ ನಮ್ಮಲ್ಲಿ ವೇಗವಾಗಿ ರೈತರಲ್ಲಿ ಈಗ ಒಂದು ಪಾಪ್ಯುಲರ್ ಆಗ್ತಾ ಇರೋದು ಹತ್ತಿ. ಮತ್ತು ಇಟ್ ಇಸ್ ಮೇಕಿಂಗ್ ಎ ಕಮ್ ಬ್ಯಾಕ್. ನನಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದು ಒಂದು ಕಾಲದಲ್ಲಿ ಹತ್ತಿ ಇತ್ತು ಸರ್, ಆಮೇಲೆ ಅದು ಸ್ಲೋಲಿ ಅದು ಕಡಿಮೆ ಆಗ್ತಾ ಹೋಯಿತು ಅದ್ರ ವಿಸ್ತೀರ್ಣ, ಮತ್ತು ಈಗ ಜಾಸ್ತಿ ಆಗ್ತಾಯಿದೆ ಮತ್ತು ಪಾಪ್ಯುಲರ್ ಆಗ್ತಾಯಿದೆ ಅಂತ. ಸೊ ಅದು ಒಳ್ಳೆ ರೇಟು ಸಿಗ್ತಾ ಇದೆ ಮಾರ್ಕೆಟಲ್ಲಿ ಅಂತ. ಸೊ ಈ ವರ್ಷ ನಾವು 1.22 ಲ್ಯಾಕ್ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅವರ್ ಟಾರ್ಗೆಟ್ಸ್. ಬಿತ್ತನೆ ಬೀಜ ಏನಿದೆ 26-27ರಲ್ಲಿ ಮುಂಗಾರು ಹಂಗಾಮಲ್ಲಿ ನಮ್ಮ ಜಿಲ್ಲೆಗೆ 22,828 ಕ್ವಿಂಟಲ್ ಬಿತ್ತನೆ ಬೀಜ ಕಾರ್ಯಕ್ರಮ ಹಂಚಿಕೆ ಮಾಡುವ ಒಂದು ಗುರಿ ನಮ್ಮಲ್ಲಿರುವಂಥದ್ದು. 22,828 ಕ್ವಿಂಟಲ್ ಬಿತ್ತನೆ ಬೀಜ. ದಿಸ್ ಈಸ್ ಅವರ್ ಟಾರ್ಗೆಟ್ ಆ್ಯಂಡ್ ವಿ ಆರ್ ಕ್ಲೋಸ್ ಟು ಅಚೀವಿಂಗ್ ಇಟ್. ಆ್ಯಕ್ಚುಲಿ ನಮಗೇನು ಟಾರ್ಗೆಟ್ ಇದೆ, ಈಗಾಗಲೇ ಸೋಯಿಂಗ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ. ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ ಮಾಡ್ತೇನೆ ಅಂತ ಹೇಳಿ ಹೇಳ್ತಿದ್ರು. ಮುಸ್ಲಿಂ ಲೀಗ್ ಪಕ್ಷದಿಂದ ಗೆದ್ದಿರುವಂತ ಶಾಸಕ ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿ ಏನೋ ಅವರು ಹೇಳ್ತಿದ್ರು. ಕಲಬುರಗಿಯ ಜನ ಈ ಕಲಬುರಗಿ ಇವತ್ತು ಛೋಟಾ ಪಾಕಿಸ್ತಾನ ಅಲ್ಲ, ಇದು ಭಾರತದ ಒಂದು ಅಂಗ ಅಂತ ಹೇಳಿ ಇವತ್ತು ಅವರನ್ನ ಕೀರ್ತಿ ಹಚ್ಚುವಂತ ಕೆಲಸ ಮಾಡಿರುವಂತ ಕೀರ್ತಿ ನಮ್ಮ ಕಲಬುರಗಿ ಜನರಿಗೆ ಸಲ್ಲುತ್ತೆ. ಅವಾಗ ನಿಮಗೆ ಛೋಟಾ ಪಾಕಿಸ್ತಾನ ಮಾಡಕ್ಕಾಗಿಲ್ಲ. ಈಗಿರುವಂತಹ ನಾಯಕರು ಮತ್ತೊಮ್ಮೆ ಈ ಕಲಬುರಗಿಯನ್ನ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಈಗಿರುವಂತಹ ಸರ್ಕಾರ ಕೈ ಹಾಕ್ತಾ ಇದೆ. ಇವತ್ತು ಕಲಬುರಗಿಯ ಜನ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಯಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ತಕ್ಕ ಪಾಠ ಇವತ್ತು ನಮ್ಮ ಜನರು ಕಲಿಸೋರಿದ್ದಾರೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಅವ್ರ ಎದುರುಗಡೆ ಕಮರುಲ್ ಇಸ್ಲಾಂ ಎದುರುಗಡೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿ, ಕಮರುಲ್ ಇಸ್ಲಾಂ ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿದ್ರು ಅವನನ್ನ ಸೋಲಿಸಿರುವಂತದ್ದು. ಈಗೂ ಕೂಡ ಯಡಿಯೂರಪ್ಪ ಸಾಹೇಬರ ಮಾದರಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾರು ನಿಂತಿದ್ದಾರೆ ಅಂತಂದ್ರೆ BY ವಿಜೇಂದ್ರ ಅನ್ನೋರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಗರ್ಜನೆ ಹುಲಿಯಂಗೆ ಸಾಹೇಬರು ಈಗ ಹುಲಿಯ ಮಗ ನಮ್ಮ ಜೊತೆಯಲ್ಲಿ ಹುಲಿಯಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರುವಂತದ್ದು. ಇಂಥ ಒಂದು ನಾಯಕರು ನಮ್ಮ ಜೊತೆಯಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಇವತ್ತು ಹೆದರೋದಿಲ್ಲ. ಈ ಸರ್ಕಾರಕ್ಕೆ ಇವತ್ತು ನಿಸರ್ಗಕ್ಕೆ ಪಾಠ ನಮ್ಮ ಜನರಲ್ಲಿ ಕಲಿಸೋರಿದ್ದಾರೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಮೇಲೆ ಕುಳಿತಂತ ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಜಯ ಕರ್ನಾಟಕ.